ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಸುಮಾರು ವಿಚಾರ ತಿಳಿಸ್ಕೊಟ್ಟಿದ್ದೆ. ಎಲ್ಲರೂ ಟ್ರೈ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇದೇ ತಿಂಗಳು 26ನೇ ತಾರೀಕು ಇನ್ನೊಂದು ಪೋರ್ಟಲ್ ಕೂಡ ಇದೆ. ಸೊ ಯಾರೆಲ್ಲ 8ನೇ ತಾರೀಕು ಅಥವಾ 17ನೇ ತಾರೀಕು ಮಿಸ್ ಮಾಡ್ಕೊಂಡಿದ್ದೀರಾ ಅವರು 26ನೇ ತಾರೀಕು ಇನ್ನೊಂದು ಪೋರ್ಟಲ್ ಶುರುವಾಗುತ್ತೆ. ಆಗ ಕೂಡ ನಿಮ್ಮ ವಿಶಸ್ಸನ್ನು ಬರೆದು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದೇ ವೈಬ್ರೇಷನ್ಸ್ ಇರುತ್ತೆ, 2+6 8. ಸೊ 8 8 8 ಅದೇ ಕಾಂಬಿನೇಷನಲ್ಲಿ ಇರುತ್ತೆ. ಸೊ ಈ ಒಂದು ಪವರ್ಫುಲ್ ಒಂದು ಟೆಕ್ನಿಕನ್ನು ಎಷ್ಟು ನೀವು ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ತೀರಾ, ಸೊ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಆಲ್ರೆಡಿ ಯಾರೆಲ್ಲ 8ನೇ ತಾರೀಕು ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ಪು ಆ ಒಂದು ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಏರುಪೇರು ಕೂಡ ಬರ್ತಾ ಇರುತ್ತೆ. ಏನು ಚಿಂತೆ ಮಾಡಬೇಡಿ. ಆ ಎಂಡ್ ರಿಸಲ್ಟ್ ಏನು ನೀವು ಬಯಸಿದ್ದೀರಾ, ಏನು ಆ ವಿಷಸ್ ಬಗ್ಗೆ ಬರೆದಿದ್ದೀರಾ, ಈಗ ಅಫರ್ಮೇಷನ್ ಇರ್ಬೋದು ಅಥವಾ ನಿಮ್ಗೆ ಏನು ರಿಸಲ್ಟ್ ಬರಬೇಕು ಅಂತ ಮೆನ್ಷನ್ ಮಾಡಿದ್ದೀರಾ, ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಸಂಬಂಧ ಇಲ್ಲದೇ ಏನೋ ಒಂದು ಏರುಪೇರು ಕೂಡ ಬರುತ್ತೆ. ಅಂದರೆ ಆಲ್ ಆಫ್ ಸಡನ್ ಏನೋ ಒಂದು ನಿಮಗೆ ಡಿಸಪಾಯಿಂಟ್ ಆಗೋ ರೀತಿ ಅಥವಾ ಏನೋ ಒಂದು ನೆಗೆಟಿವ್ ಫೀಲ್, ಈ ಒಂದು ರಿಸಲ್ಟ್ಗೆ ನೀವು ವೆಯ್ಟ್ ಮಾಡ್ತಾ ಇರೋವಂಥ ಈ ಒಂದು ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ತುಂಬ ನೆಗೆಟಿವ್ ಆದಂಥ ವಿಚಾರಗಳು ಬರೋವಂಥದ್ದು ಇರುತ್ತೆ. ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಯೂನಿವರ್ಸ್ ಪರೀಕ್ಷೆ ಮಾಡ್ತಾ ಇರುತ್ತೆ. ನೀವು ಏನೋ ಒಂದು ಪಡ್ಕೋಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ ಪರೀಕ್ಷೆ ಮಾಡುತ್ತೆ. ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಕೆಲವೊಂದು ವೇರಿಯೇಷನ್ಸ್ ಬರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು. ಸೊ ಯಾವುದಕ್ಕೂ ನೀವು ಚಿಂತೆ ಮಾಡಬೇಡಿ. ಏನು ಎಂಡ್ ರಿಸಲ್ಟ್ಗೆ ನೀವು ಕಾಯ್ತಾ ಇದ್ದೀರಾ, ಸೊ ಅದು ಖಂಡಿತ ರಿಯಾಲಿಟಿಗೆ ಬಂದೇ ಬರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿರಿ. ಸೊ ಖಂಡಿತ ನಿಮ್ಮ ಎಲ್ಲ ವಿಷಸ್ಸು ರಿಯಾಲಿಟಿಗೆ ಬರುತ್ತೆ. ಇವತ್ತೊಂದು ಸ್ವಿಚ್ ವರ್ಡ್ ಬಗ್ಗೆನೂ ತಿಳಿಸ್ತೀನಿ. ಇವತ್ತು ನಾನು ಸೆಲೆಕ್ಟ್ ಮಾಡಿರೋಂಥ ಪ್ರಶ್ನೆ, ಈಗ ಪ್ರಾಪರ್ಟಿಯಲ್ಲಿ ಏನೋ ಒಂದು ಸಮಸ್ಯೆ ಆದಾಗ, ಈಗ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಥವಾ ಪ್ರಾಪರ್ಟಿ ಕೊಂಡ್ಕೋಬೇಕು ಅಂಥ ಟೈಮಲ್ಲಿ ಏನೋ ಒಂದು ಬ್ಲಾಕೇಜಸ್ ಇದ್ದಾಗ, ಸೊ ಅದು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೂ ಆಗೋದಿಲ್ಲ ಅಥವಾ ಸೇಲ್ ಮಾಡಬೇಕು ಅಂತ ಇದ್ದರೆ ಅದು ಆಗೋದಿಲ್ಲ. ಏನೋ ಒಂದು ಬ್ಲಾಕೇಜಸ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಪ್ರಾಸೆಸಿಂಗಲ್ಲಿರುತ್ತೆ, ಎಲ್ಲೋ ಒಂದು ಬ್ರೇಕ್ ಆಗುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಈ ಒಂದು ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಡಿವೈನ್ ಪ್ರಾಪರ್ಟಿ ಬ್ರಿಂಗ್ ಮ್ಯಾಜಿಕ್ ನೌ. ಡಿವೈನ್ ಪ್ರಾಪರ್ಟಿ ಬ್ರಿಂಗ್ ಮ್ಯಾಜಿಕ್ ನೌ. ಈ ಒಂದು ಸ್ವಿಚ್ ವರ್ಡ್ ಇದು ತುಂಬ ಒಂದು ರಿಕ್ವೆಸ್ಟ್ ಬಂದಂಥ ಪ್ರಶ್ನೆ. ಇದು ಪ್ರಾಪರ್ಟಿ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಸೊ ಅವ್ರಿಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಈ ಒಂದು ಸ್ವಿಚ್ ವರ್ಡ್ ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಜಸ್ಟ್ ನೀವು ಅದ್ರ ಬಗ್ಗೆ ಹೇಗಾಗುತ್ತೆ, ಇಷ್ಟೆಲ್ಲ ಒಂದು ಅಡ್ಡಿ ಇದೆ, ಅದು ಆಗುತ್ತೋ ಇಲ್ವೋ ಅನ್ನೋಂಥ ಡೌಟನ್ನು ಬಿಟ್ಬಿಡಿ. ಕಾನ್ಫಿಡೆನ್ಸ್ ಆಗಿ ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡಿ ಅಥವಾ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿ. ಖಂಡಿತ ನಿಮ್ಮ ಎಲ್ಲ ಒಂದು ಬ್ಲಾಕೇಜಸ್ಸು ರಿಮೂವ್ ಆಗುತ್ತೆ. ಮತ್ತು ನನ್ನ 5 ಇಯರ್ಸ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 5 ವರ್ಷ ಆಗಿದೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಪ್ರೀವಿಯಸ್ಸಲ್ಲಿ. 5 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಗ ತುಂಬ ನರ್ವಸ್ ಆಗಿದ್ದೆ. ಮಾತಾಡೋಷ್ಟು ಕಾನ್ಫಿಡೆನ್ಸು ಇರಲಿಲ್ಲ ನನಗೆ. ಕ್ಯಾಮ್ರಾ ಫೇಸ್ ಮಾಡೋ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ತುಂಬ ಭಯ ಪಟ್ಕೊಂಡೇ ನಾನು ಸ್ಟಾರ್ಟ್ ಮಾಡಿದೆ. ನಾನು ಕಲ್ತಿರೋದು ಒಂದು 4 ಜನರಿಗೆ ಯೂಸ್ ಆಗಲಿ. ಸೊ ನನ್ನ ಪ್ರಾಬ್ಲಮ್ಸ್ ಇರ್ಬೋದು, ನನ್ನ ಹೆಲ್ತ್ ಇಶ್ಯೂಸ್ ಇರ್ಬೋದು, ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು, ಈ ಒಂದು ಮೆಥಡ್ಗಳು ಅಪ್ಲೈ ಮಾಡಿ ಎಲ್ಲ ನಾನು ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಆಗ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಕ್ಲೋಸ್ ರಿಲೇಟಿವ್ಸ್ ಇರ್ಬೋದು, ಅವರೆಲ್ಲ ಕೇಳ್ತಾಯಿದ್ರು ಹೇಗೆ ಇಷ್ಟೆಲ್ಲ ಚೇಂಜಸ್ ಆಯಿತು ಅಂತ. ಸೊ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ತಾ ಸೊ ಅವ್ರಿಗೂ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಬಂತು. ಆಗ ಅವರು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನಗೂ ಈ ರೀತಿ ಸಮಸ್ಯೆ ಇದೆ ಅಂತ. ಒಬ್ರಿಗೊಬ್ರು ನಾವು ಡಿಸ್ಕಸ್ ಮಾಡಿದಾಗ ಸೊ ನಾನು ಈ ಒಂದು ಮೆಥಡನ್ನು ಅಪ್ಲೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ಅಂತ ಅವ್ರಿಗೆ ನನ್ನ ಒಪಿನಿಯನನ್ನು ಹೇಳಿದಾಗ ಹೀಗೆ ಶುರುವಾಯಿತು ನನ್ನ ಜರ್ನಿ. ಸೊ ಯೂಟ್ಯೂಬ್ ಮಾಡೋವಂಥ ಯಾವುದೇ ಒಂದು ಉದ್ದೇಶ ಇರಲಿಲ್ಲ.
ಜಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಈ ಒಂದು ಡಿಸ್ಕಸ್ ಮಾಡ್ತಾ ಮಾಡ್ತಾ ಹಾಗೆ ಅವ್ರಿಗೂ ಒಳ್ಳೆ ರಿಸಲ್ಟ್ಸ್ ಬರ್ತಾ ಹೋಯಿತು. ಸೊ ಹಾಗೆ ಒಂದು 4 ಜನರಿಗೆ ಯೂಸ್ ಆದರೆ ಅವ್ರಿಗೂ ಒಳ್ಳೆಯದಾದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ತುಂಬ ನರ್ವಸ್ ಆಗಿದೆ, ನನಗೆ ಎಡಿಟಿಂಗ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಎಲ್ಲ 1 ಬೈ 1 ಕಲ್ತ್ಕೊಂಡೆ. ಸ್ಟಾರ್ಟಿಂಗ್ ಒಂದೆರಡು ವಿಡಿಯೋ ನನ್ನ ಫ್ರೆಂಡ್ ಒಬ್ಬರು ಎಡಿಟಿಂಗ್ ಮಾಡಿಕೊಟ್ಟಿದ್ರು. ಸೊ ತುಂಬ ನೆನೆಸ್ಕೊಳ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಎಂಕರೇಜ್ ಮಾಡಿದ್ದಾರೆ. ಸೊ ಹಳೆ ವಿಡಿಯೋಸ್ ಎಲ್ಲ ನೋಡಿದಾಗ ನನಗೆ ಒಂದು ರೀತಿ ತುಂಬ ಲೋ ಕಾನ್ಫಿಡೆನ್ಸ್ ಇತ್ತು. ಅಷ್ಟು ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ. ಕ್ಯಾಮ್ರಾ ಫಿಯರ್ ಇತ್ತು, ತುಂಬ ಸ್ಲೋ ಮಾತಾಡ್ತಾ ಇದ್ದೆ. ಸೊ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಹಾಗೇ ಚೇಂಜ್ ಆಗ್ತಾ ಬಂತು. ಸೊ ಈ 5 ಇಯರ್ಸ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಪರ್ಸ್ನಲ್ ವಿಷಯ ನಾನು ಶೇರ್ ಮಾಡಬೇಕು ಅಂತಂದರೆ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಿ, ನಿಮ್ಮ ಸಕ್ಸಸ್ ಸ್ಟೋರಿ ಹೇಳಿ ಅಂತ. ನನ್ನ ಪರ್ಸ್ನಲ್ ವಿಷಯ ನನ್ನ ಹೇಳ್ತಾ ಹೇಳ್ತಾ ತುಂಬ ಇಮೋಷ್ನಲ್ ಆಗಿಬಿಡ್ತೀನಿ. ಅದರಿಂದ ಎಲ್ಲೂ ನಾನು ಶೇರ್ ಮಾಡಿಲ್ಲ. ಒಂದು ಸಲ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕು ಅಂತ ಒಂದು ವೇದಿಕೆ ಮೇಲೆ ನಾನು ಎಲ್ಲರ ಹತ್ರನೂ ಹೇಳಿಬಿಟ್ಟಿದ್ದೆ, ನಾನು ಮಾತಾಡ್ತೀನಿ ಅಂತ. ನಾನೇ ವಾಲಂಟ್ರಿಯಾಗಿ ನಮ್ಮ ಮೇಡಮ್ ಹತ್ರ ಕೇಳಿಕೊಂಡು ಆ ವೇದಿಕೆಯಲ್ಲಿ ನಾನೇ ಮಾತಾಡ್ತೀನಿ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಸೊ ಇನ್ನೇನು ಮಾತಾಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಮಾಡ್ತಾ ನನಗೆ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ಅಳು ಬಂದುಬಿಡ್ತು. ನಾನು ಏನು ಹೇಳಬೇಕು ಅಂತ ಇದ್ದೆ, ಆ ವಿಚಾರ ಹೇಳೋಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ನಾನು ಬಂದುಬಿಟ್ಟೆ. ಅದಾದಮೇಲೆ ನನ್ನ ಜೂನಿಯರ್ಸ್ ಎಲ್ಲ ಬಂದು ಕೇಳಿದ್ರು, ಏನು ಮೇಡಮ್ ನಿಮ್ಮ ಪರ್ಸ್ನಲ್ ವಿಷಯ ಶೇರ್ ಮಾಡ್ತೀರಾ, ಅದು ನಮಗೊಂದು ಮೋಟಿವೇಶನ್ ಆಗುತ್ತೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ನೀವು ನೋಡಿದ್ರೆ ನೀವೇ ಇಮೋಷ್ನಲ್ ಆಗಿಬಿಟ್ರಲ್ಲ ಅಂತ ಎಲ್ಲ ಕೇಳಿದ್ರು. ಸೊ ಅದರಿಂದ ನಾನು ಇನ್ನೂ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಆ ವಿಚಾರಗಳೆಲ್ಲ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಮ್ಮೆಲ್ಲರ ಒಂದು ವಿಶ್ವಾಸ, ನಿಮ್ಮ ಸಪೋರ್ಟಿಂದ ಇನ್ನಷ್ಟು ವಿಡಿಯೋಸು ಮತ್ತು ಇನ್ನಷ್ಟು ಟಿಪ್ಸು, ಸ್ವಿಚ್ ವರ್ಡ್ಸು ಎಲ್ಲ ನಾನು ಶೇರ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು.